ಬೇಲೂರಿನ ವಿಶ್ವವಿಖ್ಯಾತ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ದಾಸೋಹ ವ್ಯವಸ್ಥೆಗೆ ಗ್ಯಾಸ್ ಸಿಲಿಂಡರ್ ಕೊರತೆಯ ಬೆಸಿ ತಟ್ಟಿದ ಹಿನ್ನೆಲೆಯಲ್ಲಿ ಉಂಟಾದ ಸಮಸ್ಯೆಗೆ ಈಗ ತಾಲೂಕು ಆಡಳಿತ ತ್ವರಿತವಾಗಿ ಸ್ಪಂದಿಸಿದೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಣಾಮದಿಂದ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಉಂಟಾಗಿ ದೇವಾಲಯದಲ್ಲಿ ನಡೆಯುತ್ತಿದ್ದ ದಾಸೋಹ ಸೇವೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು. ಇದನ್ನು ಗಂಭೀರವಾಗಿ ತೆಗೆದುಕೊಂಡ ತಾಲೂಕು ಆಡಳಿತ ದಾಸೋಹ ಭವನಕ್ಕೆ ಭೇಟಿ ನೀಡಿ ಅಲ್ಲಿಯ ಸಮಸ್ಯೆ ಬಗ್ಗೆ ಮಾಹಿತಿ ತಿಳಿದು ನಂತರ ಮಾತನಾಡಿದ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಅವರು ದಾಸೋಹ ಭವನಕ್ಕೆ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆಯಲ್ಲಿ ಸಿಲಿಂಡರ್ ಇಲ್ಲದೆ ಸಮಸ್ಯೆಯಾಗಿದ್ದು ನಮ್ಮ ಗಮನಕ್ಕೂ ಬಂದಿದೆ. ಆದ್ದರಿಂದ ತಾಲೂಕು ಆಡಳಿತದಿಂದ ಶನಿವಾರದಿಂದ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆಯಲ್ಲಿ ಯಾವುದೇ ತೊಂದರೆ ಆಗದಂತೆ ಸಿಲಿಂಡರ್ ವ್ಯವಸ್ಥೆ ಮಾಡಲಾಗಿದೆ. ಇದುವರೆಗೂ ದಾಸೋಹ ವಿತರಣೆಯಲ್ಲಿ ಸಮಸ್ಯೆ ಕಂಡು ಬಂದಿರಲಿಲ್ಲ. ಕೊರೋನಾ ಸಂದರ್ಭದಲ್ಲಿ ಕೂಡ ನಡೆಸಿಕೊಂಡು ಬಂದಿದ್ದಾರೆ. ಈಗ ಸಿಲಿಂಡರ್ ಸಮಸ್ಯೆ ಬಂದಿದೆ. ಅದರ ಸಮಸ್ಯೆ ಸರಿಪಡಿಸಲಾಗಿದೆ. ಮುಂದೆ ನಿರಂತರವಾಗಿ ದಾಸೋಹ ನಿಲ್ಲದೆ ಪ್ರಾರಂಭವಾಗಲಿದೆ. ಜಾತ್ರಾ ಸಮಯ ಹತ್ತಿರ ಇರುವುದರಿಂದ ಎಲ್ಲ ಸಮಸ್ಯೆ ಬಗೆಹರಿಸಲಾಗುವುದು ಎಂದರಲ್ಲದೆ ಇಂದಿನಿಂದ 20 ಸಿಲಿಂಡರ್ಗಳನ್ನು ತುರ್ತಾಗಿ ದಾಸೋಹ ಭವನಕ್ಕೆ ಕಳುಹಿಸಲಾಗುವುದು ಎಂದರು. ಗ್ಯಾಸ್ ಸಮಸ್ಯೆ ಸಲುವಾಗಿ ಕೊರತೆ ಆಗಿತ್ತು ಅಂತೇಳಿ ಮಾಧ್ಯಮದಲ್ಲಿ ವರದಿಯಾಗಿತ್ತು. ಬಟ್ ಆ ರೀತಿಯಿಂದ ಚನ್ನಕೇಶವ ದಾಸೋಹ ನಿರಂತರವಾಗಿ ನಡೀತಾ ಇರ್ತದೆ. ನಾವು ವ್ಯವಸ್ಥೆ ಮಾಡ್ತೀವಿ. ಈಗ ಡೈಲಿ ಸಪ್ಲೈ ಮಾಡೋ ಏಜೆನ್ಸಿ ಹತ್ರ ಇಲ್ಲ, ಬೇರೆ ಕಡೆಯಿಂದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ದಾಸೋಹ ಇವತ್ತಿಂದ ಆಗುತ್ತೆ ಸರ್.